ಕನಕಲಕ್ಷ್ಮಿ ಅವ್ರ ಸ್ಟೇಟಸ್ಗೆ ಅಟ್ಲೀಸ್ಟ್ 1 ಲಕ್ಷನಾದ್ರೂ ತಗೋಬೇಕು. ಏನು 1 ಲಕ್ಷ ರೂಪಾಯ? ಮತ್ತೆ ಆದ್ರೂ ನಿಮ್ಮಷ್ಟೇನ್ ಬಡ್ಡಿ ಅಲ್ವಲ್ಲ, 2 ರೂಪಾಯಿ. ಸರಿ, ಲಕ್ಷ ರೂಪಾಯಿ ಬೇಡ, ಆದ್ರೆ ಮಾತಗ್ ಮಾತ್ರ 10,000 ರೂಪಾಯಿ ಓಕೆನಾ? 10,000ನಾ? 10,000 ಸಾಲ ತಗೋಬೇಕಾ? ಬಡ್ಡಿ ಕಟ್ಟಬೇಕಾ? ಮರ್ಯಾದೆ ಹೋಗುತ್ತೆ ಕನಕ. ಊರವ್ರೆಲ್ಲ ನೋಡ್ತಾ ಇದಾರೆ. ಇದು ಇವಳು ಪರವಾಗಿ ಪಬ್ಲಿಸಿಟಿ ಆಗುತ್ತೆ. ಅವಳು ವ್ಯಾಪಾರಕ್ಕೆ ಇದು ಪ್ರಮೋಷನ್ ತರ ಆಗಿ ಅವಳು ಬೆಳೆದು ಬಿಡ್ತಾಳೆ. ಆತು ಬಿಡು. ಅತ್ತೆ, ಪ್ರಾಮಿಸರಿ ನೋಟ್ ಮೇಲೆ ಸೈನ್ ಮಾಡಿ. ಅಯ್ಯೋ ಇವಳ, ಇಲ್ಲಿವರೆಗೂ ನಾನು ಎಲ್ಲರ ಹತ್ರ ಸೈನ್ ಹಾಕ್ಸ್ಕೊಂಡಿದ್ದೆ ಹೊರತು ಸಾಲ ತಗೊಳ್ಳೋದೇ ಗೊತ್ತಿಲ್ವಲ್ಲ ನಮ್ಗೆ. ಈಗ ನನ್ನ ತಂಗಿ ಹತ್ರನೇ ಸೈನ್ ಮಾಡಿಸ್ಕೊಂಡು ದುಡ್ಡು ಕೊಡ್ತಿದ್ಯಾ. ದೊಡ್ಡ ಪ್ಲಾನೇ ಹಾಕಿದ್ಯಾ ನೀನು. ಆಹಾಹಾಹಾ, ಈ ಅಪರೂಪವಾದ ದೃಶ್ಯವನ್ನು ನೋಡೋದಕ್ಕೆ ನನ್ನ 2 ಕಣ್ಣುಗಳು ಅದೃಷ್ಟ ಮಾಡಿತ್ತು. ಸುಬ್ರಹ್ಮಣ್ಯ, ವಾಟ್ ಎ ಮಿರಾಕಲ್. ಯು ಆರ್ ಗ್ರೇಟ್ ಸುಬ್ರಹ್ಮಣ್ಯ. ಸೈನ್ ಹಾಕು. ಬುಕ್ ಕೊಡಿ ಇಲ್ಲಿ. ಅತ್ತೆ, ನೋಡು, ನಿನ್ನ ಹೆಸರಲ್ಲೇ ಸೈನ್ ಹಾಕು. ಬೇರೆಯವ್ರ ಹೆಸರು ಹಾಕ್ಬಿಟ್ಟಿಯಾ ಕೊನೆಗೆ. ಕನಕಲಕ್ಷ್ಮಿ. ಗೀತಾ ತಗೋ. ಅತ್ತೆ, 10,000 ರೂಪಾಯಿ, 100ಕ್ಕೆ 2 ರೂಪಾಯಿ ಬಡ್ಡಿ. ತಿಂಗಳ ಸರಿಯಾಗಿ ಕೊಟ್ಬಿಡ್ಬೇಕಪ್ಪ. ನೀವ್ ಯಾವಾಗ ಕೊಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು ಅತ್ತೆ. ನಾವೇನು ತೊಂದ್ರೆ ಕೊಡಲ್ಲ. ತಗೊಳ್ಳಿ. ಏ ಯಾಕ ಏನ್ ನಡೆಯಕತ್ತೈತ ಈಗ? ಇದೇನು ಕನಸ ನನಸ? ಕನಸಂತೆ ಕನ್ಸು. ಕಣ್ಣು ಕಡ್ದಾಗೆ ಕಲರ್ ಸಿನಿಮಾನೇ ತೋರ್ಸಿದಾರ ಅವರು. ಯವ್ವ ಇವ್ರೇನೋ ಮಾಡ್ತಾರೆ ಅನ್ಕೊಂಡಿದ್ದೆ. ಈಕೆ ಆಕ್ಸಿಡೆಂಟ್ ಅಲ್ಲ, ಸುನಾಮಿನೇ ನಮ್ಮನ್ನ ಮುಳುಗ್ಸಾಕ ಬಂದಾಳ. ನಾವ್ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ವಸೂಲು ಮಾಡಿದ್ರೆ ಆಕಿ 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಅಂತ ಹೇಳಿ ನಾವ್ ವ್ಯಾಪಾರ ಮಾಡೋ ಕಡೆ ವ್ಯಾಪಾರ ಮಾಡಕತ್ತಾಳ. ಈಗ ಊರಲ್ಲಿ ಯಾರಾದ್ರೂ ನಮ್ಮ ಹತ್ರ ಬರ್ತಾರ? ಮುಗಿದು ಹೋತು, ಎಲ್ಲ ಸರ್ವನಾಶ ಆಗೋಯ್ತು. ನಮ್ ವ್ಯಾಪಾರನ ಆಕ್ಸಿಡೆಂಟು ಮುಳುಗಿಸ್ಬಿಡ್ತಾಳೆ. ಆಕಿಗೆಷ್ಟು ಧೈರ್ಯ ಇದ್ರ ನನಗ ಪೈಪೋಟಿ ವ್ಯಾಪಾರ ಮಾಡ್ತಾಳ? ಬಾಗಿಲಿಗೆ ತೋರಣ ಕಟ್ಟಿದ್ರ ಹಬ್ಬ ಅನ್ಕೊಂಡಾಳೇನೋ. ವ್ಯಾಪಾರ ಶುರು ಮಾಡಿದ ತಕ್ಷಣ ವ್ಯಾಪಾರ ಆಗಂಗಿಲ್ಲ. ಆಕಿ ವ್ಯಾಪಾರ ಹೆಂಗ್ ಮಾಡ್ತಾಳಂತೇಳಿ ನಾನು ನೋಡ್ತೇನೆ. ಇನ್ ನೋಡೋದ್ ಏನ್ ಕನಕ? ನಿನ್ ಕೈಲೆ ತೆಂಗಿನಕಾಯಿ ಓಡಿಸಿ, ನಿನ್ ಕೈಲೆ ಇನಾಗ್ರೇಷನ್ ಮಾಡಿಸಿ, ನಿನ್ ಕೈಲೆ ಬೋಣಿನೂ ಮಾಡ್ಸ್ಯಾಳ. ಮೊದ್ಲ ನಿಂದು ಒಳ್ಳೆ ಕೈಗುಣ, ಅವ್ರು ಉದ್ಧಾರ ಹಾಕ್ತಾರ ಬಿಡು. ಮುಂದೆ ಅವಳು ಏನೇನ್ ಮಾಡ್ತಾಳೋ. ಯಾವತ್ತಾದ್ರೂ ಕನ್ಸಲ್ಲಾದ್ರೂ ಯೋಚನೆ ಮಾಡಿವ? ನಾವು ಮನೇಲಿ ಹಾಕಿರೋ ಬೋರ್ಡ್ ಪಕ್ಕ ಇನ್ನೊಂದ್ ಬಡ್ಡಿ ವ್ಯಾಪಾರದ ಬೋರ್ಡ. ಅಷ್ಟಕ್ಕೂ ನಾವು ಬೇರೆಯವ್ರಿಗೆ ಬಡ್ಡಿಗೆ ರೊಕ್ಕ ಕೊಟ್ಟು ಬಡ್ಡಿ ರೊಕ್ಕಕ್ಕ ಪ್ರಾಣ ಹಿಂತಿದ್ವಾ ಹೊರತು ಯಾವತ್ತಾದ್ರೂ ಎಲ್ಲಾದ್ರೂ ಒಂದು 10 ರೂಪಾಯಿ ಸಾಲ ಮಾಡಿದ್ವಾ? ಹೀಗಿರುವಾಗ ನೀನೇ 10,000 ರೂಪಾಯಿ ಸಾಲ ಮಾಡಿ ಪತ್ರ ಬರ್ಸ್ಕೊಂಡು ನೀನೇ ಬಡ್ಡಿ ಕಟ್ಟೋ ಹಂಗ್ ಮಾಡಾಳ. ಏಯ್, ಈಗ ಇಲ್ಲಿ ಬಂದು ದೊಡ್ಡದಾಗಿ ಮಾತಾಡಕತ್ತಿದಿ, ಆಗ ಅಲ್ಲಿ ನೀನ ತಗೋ ಅಂತ ಹೇಳಕತ್ತಿದ್ದಿ. ಅವ ಅಲ್ಲೂ ಮ್ಯಾನೇಜ್ ಮಾಡ್ಬೇಕಿತ್ತು. ಆತರ ಹಾಗೆ ಮಾಡಿರ್ಲಿಲ್ಲ ಅನ್ಕೋ. ಕಳೆದೃಷ್ಟಿಲಿ ಕನಕ ಬಿದ್ದೋಗಿರೋಳು. ಮಕ್ಕಳಿಗೆ ಕನಕ ಕೆಟ್ಟವಳು ಅಂತ ಅನ್ಸಿದ್ರೆ ಅವ್ರ ಹೆಂಡತಿರ್ ಎಲ್ದಂಗ್ ಕೇಳ್ತಾರೆ. ಅದು ಇನ್ನೂ ಡೇಂಜರು. ಹುಲಿ ಹತ್ರ ಎಷ್ಟು ಹುಷಾರಾಗಿರ್ತೀವೋ ಇಲಿ ಹತ್ರನೂ ಅಷ್ಟೇ ಹುಷಾರಾಗಿರ್ಬೇಕು ಅಂತ ದೊಡ್ಡವರು ಸುಮ್ನೆ ಹೇಳಿರಲ್ಲ. ಇವ್ರು ಏನ್ ಮಾಡ್ತಾರೆ ಅಂತ ನಾವು ಕೇರ್ಲೆಸ್ ಆಗಿದ್ವಿ. ಇವತ್ ನಮ್ ವ್ಯಾಪಾರನ ನಾಶ ಮಾಡೋದಕ್ಕೆ ಆಕಿ ವ್ಯಾಪಾರ ಶುರು ಮಾಡಿದಾಳೆ. ಕಂಪನಿ ಶುರು ಆಗೋದಕ್ಕೂ ಮುಂಚೆನೆ ಸಾಲ ತಗೊಳಕ್ ಕ್ಯೂ ನಿಂತಿದ್ದಾರೆ ಅಂತಂದ್ರ ಆಕಿ ವ್ಯಾಪಾರ ಯಾವ ಮಟ್ಟಕ್ಕೆ ಬೆಳಿಬೋದು ಅಂತ ತಿಳ್ಕೊ. ನನ್ಗೆ ಯಾಕೋ ನಮ್ ಬಡ್ಡಿ ವ್ಯಾಪಾರ ಮುಳುಗೋ ಅಂತ ಸಮಯ ಬಂದಿದೆ ಅಂತ ಅನಿಸ್ತಿದೆ. ಏ ಬಾಯಿ ಮುಚ್ಚು, ಅಪಶಕ್ನ ನುಡಿಬೇಡ. ಈ ಊರಾಗ ನಮ್ಮ ಜೋಡಿ ಬಡ್ಡಿ ವ್ಯಾಪಾರ ಮಾಡೋರು, ನಮಗಿಂತ ಕಡಿಮೆ ಬಡ್ಡಿ ಕೊಡೋರು ಅದಾರ. ಆದ್ರ ನಮಗ್ ಬರೋ ಗಿರಾಕಿ ನಮ್ಮ ಹತ್ರನ ಬರ್ತಾವು, ಬ್ಯಾರೆ ಕಡೆ ಎಲ್ಲೂ ಹೋಗುದಿಲ್ಲ. ಈ ಊರಾಗ ನಂಬರ್ 1 ಬಡ್ಡಿ ವ್ಯಾಪಾರ ಮಾಡೋರು ನಾವ. ಇವ್ಯಾವು ಚಿಳ್ಳಪಿಳಿಗಳು ಹಿಚಕ್ ಬಿಟ್ರ ಸತ್ತ ಹೊಕ್ಕಾವು. ಯವ್ವ, ನೀ ಸುಮ್ನಿರ. ನಾವ್ ಹಿಂಗ್ ಸುಮ್ನ ಕುಂತ ಇಲ್ಲಿ ತನ ಬಂತು ನೋಡ ಅಣ್ಣ. ಇದನ್ನೆಲ್ಲ ನೋಡಿ ನರಕ ಅನ್ಕೊಂಡ್ರ ಮೂರ್ಖತನ ಆಗ್ತದ. ಹುಟ್ಟೊಕ್ಕಿನ ಮೊದಲ ಸಾಯಿಸ್ಬಿಡ್ಬೇಕ. ಇದನ್ನ ಹೆಂಗ್ ಬಂದ್ ಮಾಡ್ಬೇಕ, ಇದನ್ನ ಹೆಂಗ್ ಮುಚ್ಚಿಸ್ಬೇಕಂತ ಚಂದಗ ಯೋಚನೆ ಮಾಡು. ಆಲ್ರೆಡಿ ಮಿಷಿನ್ ಆನ್ ಮಾಡಿದೀನಿ, ಅದು ಕೆಲಸದಲ್ಲಿದೆ. ಆ ಆಕ್ಸಿಡೆಂಟ್ಗೆ ಹೇಗ್ ಬುದ್ಧಿ ಕಲಿಸ್ಬೇಕು, ಅವಳ ವ್ಯಾಪಾರನ ಹೇಗ್ ಹಾಳು ಮಾಡ್ಬೇಕು, ಸರಿಯಾಗಿ ಪ್ಲಾನ್ ಮಾಡೋಣ. ಏನಪ್ಪ
ಹೇಗಿದೆ ನಮ್ ಬಿಸ್ನೆಸ್? ಒಳ್ಳೆ ಬಿಸ್ನೆಸ್ ಅಲ್ವಾ? ಏನ್ ವ್ಯಾಪಾರನೇ ಇದು? ಹ ಅಷ್ಟಕ್ಕೂ ಆ ಕನಕಲಕ್ಷ್ಮಿ ಬಡ್ಡಿ ವ್ಯಾಪಾರ ಮಾಡ್ತಿದ್ರೆ ಊರವ್ರ ಕೈಲೆಲ್ಲ ಉಗಿಸ್ಕೋತಿದ್ದಾರೆ. ಹೋಗಿ ನೀವ್ ಆ ವ್ಯಾಪಾರನೇ ಶುರು ಮಾಡ್ತಿದ್ದೀರಾ. ಇದೆಲ್ಲ ನಮಗ್ ಬೇಕಾ ಹೇಳು? ಇಂಥ ವ್ಯಾಪಾರ ಮಾಡ್ಬೇಕು ಅಂದ್ರೆ ಮನುಷ್ಯರನ್ನ ಕಿತ್ತು ತಿನ್ಬೇಕಾಗತ್ತೆ. ದುಡ್ಡು ಬಂದಿಲ್ಲ ಅಂದ್ರೆ ಕಾಲರ್ ಹಿಡಿದು ವಸೂಲಿ ಮಾಡ್ಬೇಕಾಗತ್ತೆ. ಇದೆಲ್ಲ ನಮಗ್ ಬೇಕಾ ಹೇಳು? ಎಲ್ರು ಶಾಪ ತಟ್ಟತಮ್ಮ. ಆ ಒಡವೆನ್ ತಗೊಂಡು ಹೋಗಿ ಅಡ ಇಟ್ಟು ಇಂಥ ಬಡ್ಡಿ ವ್ಯಾಪಾರನ ಶುರು ಮಾಡಿದ್ದೀರಾ. ಈಗ ನನಗಂತೂ ತುಂಬಾನೇ ಭಯ ಆಗ್ತಿದೆ. ಅಮ್ಮ, ಈ ವ್ಯಾಪಾರ ಖಂಡಿತವಾಗ್ಲೂ ಚೆನ್ನಾಗೇ ಆಗುತ್ತೆ. ದುಡ್ಡು ಅವಶ್ಯಕತೆ ಇಲ್ದೇ ಇರೋರು ಯಾರೂ ಇರಲ್ಲ. ಕಮ್ಮಿ ಬಡ್ಡಿ ಅಂದ್ರೆ ನಮ್ ಹತ್ರನೇ ಬಂದ್ ತಗೋತಾರಮ್ಮ. ದುಡ್ಡು ತಗೊಳ್ಳೋರು ಸುಲಭವಾಗಿ ತಗೋತಾರಮ್ಮ. ಅದನ್ನ ವಾಪಸ್ ಕೊಡ್ಬೇಕಲ್ವಾ? ಆ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ವಸೂಲಿ ಮಾಡ್ತೀರಾ? ಆ ವಸೂಲಿ ಮಾಡೋದಿಕ್ಕೆಲ್ಲ ಗೋವಿಂದ್ ಮತ್ತೆ ಬಾಲಾಜಿ ಇದಾರಲ್ಲ, ಅವರೇ ನೋಡ್ಕೋತಾರೆ. ಏನು ಅವ್ರಾ? ಚೆನ್ನಾಗಿ ಹೇಳ್ತೀಯ. ಅಮ್ಮ ಗೀತಾ, ನಂಗೂ ಭಯ ಆಗ್ತಿದೆ. ನೀನ್ ಯಾವ್ದೋ ವ್ಯಾಪಾರ ಶುರು ಮಾಡ್ತಿದ್ಯಾ ಅಂದ್ರೆ ಬುದ್ಧಿ ಇರೋಳೆ ಅಲ್ವಾ? ಏನೋ ಒಳ್ಳೆ ಕೆಲ್ಸಾನೇ ಮಾಡಕ್ ಹೊರಟಿದ್ಯಾ, ಒಳ್ಳೆ ಕೆಲ್ಸಾನೇ ಮಾಡ್ತೀಯಾ ಅಂತ ಅನ್ಕೊಂಡೆ. ಆದ್ರೆ ಈ ತರ ಬಡ್ಡಿ ವ್ಯಾಪಾರ ಮಾಡ್ತೀಯಾ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿಲ್ಲಮ್ಮ. ಅಯ್ಯೋ, ಹಿಂದೆ ಮುಂದೆ ನೋಡ್ದೆ ಈ ಬಡ್ಡಿ ವ್ಯಾಪಾರ ಶುರು ಮಾಡದ್ನ ಏನೋ? ನೀವ್ ನಂಬಿ, ನಿಮ್ಗೆ ಗೊತ್ತಾಗುತ್ತೆ. 1 ತಿಂಗಳಷ್ಟ್ರಲ್ಲಿ ನಾವ್ ಎಷ್ಟು ಸಂಪಾದಿಸ್ಬೋದು, ವ್ಯಾಪಾರ ಎಷ್ಟು ವೃದ್ಧಿ ಆಗುತ್ತೆ ಅಂತ ನೀವೇ ನೋಡಿ. ಅಕ್ಕನ್ ಒಡವೆ ಕೂಡ ಬಿಡಿಸ್ಬಿಡೋಣ. ಅವಳ ಒಡವೆ ಬಿಡ್ಸೋದಿರ್ಲಿ, ಎಲ್ಲ ಒಡವೆನೂ ತಗೊಂಡೋಗಿ ಅಡ ಇಟ್ಟಿದ್ಯಾ. ನಾಳೆ ಪರಿಸ್ಥಿತಿ ಏನಾದ್ರೂ ಏರ್ಪೇರಾದ್ರೆ ಆಗೇನ್ ಮಾಡ್ತೀಯೇ? ಅವಳ ಜೀವನಕ್ಕೆ ಏನ್ ಉತ್ತರ ಕೊಡ್ತೀಯಾ? ಅವಳ ಮದ್ವೆ ಹೇಗ್ ಮಾಡ್ತೀಯಾ? ಏನಾಗಲ್ಲ ಅಮ್ಮ, ನೀವ್ ಆರಾಮಾಗಿರಿ. ಸರಿನೇ, ಕೆಟ್ಟದ್ಯಾಕ್ ಅನ್ಕೋಬೇಕು? ನೀನ್ ಅನ್ಕೊಂಡಿದ್ದು ಒಳ್ಳೇದೇ ಆಗಿರ್ಬೋದು. ಆದ್ರೆ ನೀನ್ ಈ ಬಡ್ಡಿ ವ್ಯಾಪಾರ ಶುರು ಮಾಡೋದು ನನ್ಗ್ಯಾಕೋ ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ನಿಮ್ಮತ್ತೆ ಮನೆಯವರು ದುಡ್ಡಿರೋರು. ಇವಾಗ ಅವ್ರ ಮನೇಲೇ ಇದ್ಕೊಂಡು ಕಮ್ಮಿ ಬಡ್ಡಿಗೆ ವ್ಯಾಪಾರ ಶುರು ಮಾಡಿದ್ಯಾ. ನಾಳೆ ಸಾಲ ತಗೊಳ್ಳೋರೆಲ್ಲ ನಿನ್ ಕಡೆನೇ ತಗೋತಾರೆ, ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದ್ರೆ ಅವ್ರ ಬಡ್ಡಿ ವ್ಯಾಪಾರ ಕಡಿಮೆ ಆಗತ್ತೆ ಅಂತ ಅವ್ರು ನಿನ್ಮೇಲೆ ದ್ವೇಷ ಬೆಳೆಸ್ಕೋತಾರೆ. ನೀನ್ ಸುಮ್ಸುಮ್ನೆ ನಿಮ್ಮ ಅತ್ತೆ ಅವ್ರನ್ನ ಎದುರು ಹಾಕೋತಾ ಇದ್ಯಾ. ಅಜ್ಜಿ, ಏನಾಗಲ್ಲ. ನಿಜಾಯಿತಿಯಿಂದ ನ್ಯಾಯವಾಗಿ ಈ ಬಡ್ಡಿ ವ್ಯಾಪಾರ ಮಾಡಿ ಉದ್ಧಾರ ಆಗ್ಬೋದು. ಅಷ್ಟೊಂದ್ ಬಡ್ಡಿ ಹಾಕಿ ಜನನ ಹಿಂಡಿ ಹಿಪ್ಪೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅತ್ತೆಯವ್ರಿಗೂ ಗೊತ್ತಾಗೋ ಹಾಗೆ ಮಾಡ್ಬೇಕು. ಮೊದ್ಲು ಅವ್ರ ಮನ್ಸ್ ಬದಲಾಯಿಸ್ಬೇಕು. ಅವ್ರು ಮಾಡ್ತಿರೋ ತಪ್ಪು ಅಂತ ಅವ್ರಿಗೆ ಅರ್ಥ ಆಗೋ ಹಾಗೆ ಮಾಡ್ಬೇಕು. ಚೆನ್ನಾಗಿ ಹೇಳ್ತೀಯಲ್ಲೇ. ಅವ್ರ ಮನ್ಸ್ ಬದಲಾಯಿಸೋದು ಅಂದ್ರೆ ಕಟಕನಿಗೆ ಉಪನ್ಯಾಸ ಕೊಟ್ಟಂಗೇನೆ ಅದು. ಮನೆ ದೊಡ್ಡ ಸೊಸೆ ಮನೆಗ್ ಬಂದು 2 ವರ್ಷ ಆಯ್ತು. ಆದ್ರೂ ಅವ್ರಿಗೆ ಸಂಸಾರ ಶುರು ಮಾಡಕ್ ಬಿಡದೆ ನಿರ್ದಾಕ್ಷಿಣ್ಯವಾಗಿ ಅವಳನ್ನ ಆಚೆ ಹಾಕ್ಬೇಕು ಅನ್ಕೊಂಡಿರೋ ವ್ಯಕ್ತಿಗೆ ಈಗ ನೀನ್ ಮಾಡೋ ಕಾರ್ಯದಿಂದ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ಅವ್ರದಿನ್ನೂ ಜಾಸ್ತಿ ಆಗ್ಬಿಡುತ್ತೆ. ನೀನ್ ನೋಡ್ತಾ ಇರು. ಇಲ್ಲ ಸಲ್ಲದ ಸಮಸ್ಯೆನ ತಂದ್ಕೋತಿದ್ಯಾ ಗೀತಾ? ಅಮ್ಮ, ಸಮಸ್ಯೆ ಬರುತ್ತೆ, ಬರಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ರಿಗೆ ಖಂಡಿತ ಕೋಪ ಕೂಡ ಬರುತ್ತೆ. ಆದ್ರೆ ಒಂದ್ ಯೋಚನೆ ಮಾಡಿ, ಅವ್ರಿಗೆ ನಾನು ಚೆನ್ನಾಗಿ ದುಡ್ದು ತೋರಿಸ್ಬೋದು, ಇಷ್ಟು ದೊಡ್ಡ ಮನೆನ ಹ್ಯಾಂಡಲ್ ಮಾಡ್ಬೋದು ಅನ್ನೋ ನಂಬಿಕೆ ಅವ್ರಿಗೆ ಬರ್ಬೇಕಂದ್ರೆ ನಾನು ಸಂಪಾದಿಸ್ಬೇಕು. ನಂಬಿಕೆ ಬಂದಿದ ತಕ್ಷಣ ಆಟೋಮೆಟಿಕಲಿ ಅವ್ರ ಮನ್ಸು ಬದಲಾಗತ್ತೆ. ಅಲ್ಲ ಅಷ್ಟ್ಯಾಕೆ, ಇಷ್ಟು ವರ್ಷ ಸಾಲ ಕೊಟ್ಟು ಬಡ್ಡಿ ಇಸ್ಕೊಳ್ಳೋದ್ ಗೊತ್ತಿರೋ ನಮ್ಮ ಅತ್ತೆಗೆ ಇವತ್ತು ನನ್ ಕೈಯಾರೆ ಸಾಲ ತಗೊಂಡು ಬಡ್ಡಿ ಕೊಡೋದಕ್ ರೆಡಿ ಆಗಿದ್ದಾರೆ. ಇದೇ ನನ್ ಫಸ್ಟ್ ಗೆಲ್ವಮ್ಮ. ನೋಡಮ್ಮ ಗೀತಾ, ಕುಟುಂಬದಲ್ಲಿ ಗೆಲ್ಲೇಬೇಕು ಅಂತ ಹೋರಾಟ ಮಾಡಿದ್ರೆ ಇಲ್ದೇ ಇರೋ ಅಹಂಕಾರ ಬಂದು ಮನಸ್ತಾಪಗಳು ಶುರುವಾಗುತ್ತೆ. ಯಾಕೋ ಇದು ಸರಿಯಲ್ಲ ಅಂತ ನನಗನ್ನಿಸ್ತಾ ಇದೆಯಮ್ಮ. ಅಪ್ಪ ಪ್ಲೀಸ್, ನನ್ನ ನಂಬಿ, ನಾನ್ ಅನ್ಕೊಂಡಿದ್ದನ್ನ ಸಾಧಿಸಿ ತೋರಿಸ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಾವಾದ್ರೂ ಏನ್ ಮಾಡಕ್ಕಾಗತ್ತೆ? ನೋಡೋಣ ಏನಾಗತ್ತೆ ಅಂತ. ನೋಡ್ದ್ಯಾ ಕನಕ, ಎಷ್ಟು ಬುದ್ಧಿ ಉಪಯೋಗಿಸ್ತಾ ಇದಾರೆ. ಪೇಪರ್ಸ್ ಮಿಸ್ ಆಗ್ಬಾರ್ದು ಅಂತ ಹೇಳಿ ಫೋಟೋ ಕೂಡ ತೆಕ್ಕೊಳಕತ್ತಾರ. ಇವ ಆಕ್ಸಿಡೆಂಟ್ಗೆ ಚೇಲ ಆಗಾನ. ಆಕಿ ಕೂರು ಅಂದ್ರ ಕುಂದಿರ್ತಾನ, ನಿಲ್ಲು ಅಂದ್ರ ನಿಲ್ತಾನ. ಮೊದ್ಲು ಅವನ್ನ ಕಂಟ್ರೋಲ್ ಅಲ್ಲಿ ಇಡು. ಹೌದು, ಇವ ನಿನ್ನಿವರೆಗೂ ಅವನಿಂದನ ಸುತ್ತಾಡಕತ್ತಿದ್ದ. ಈಗವ ಅಮ್ಮೋರ್ ಗಂಡನ ಆಗ್ಯಾನ. ಏಯ್ ಗೋವಿಂದ, ಈ ಕಡೆ ಬಾ ಸ್ವಲ್ಪ. ಬಂದೆ
ಏನಮ್ಮ? ನಿಮ್ಮಪ್ಪೆಲ್ಲಿ? ಅಪ್ಪನಾ ಜಾಲಿಯಾಗಲ್ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಾರೆ. ಹಾಡ್ತಾನ್ ಬಿಡು, ಯಾಕೆ ಆಡಂಗಿಲ್ಲ? ಹಾಡು ಹಾಡ್ತಾನ, ಹಂಗ ಡಾನ್ಸು ಮಾಡ್ತಾನ. ನಿಮ್ಮಪ್ಪನ್ಗ ಬಾ ಅನ್ನಿ ಕಡೆ. ಸರಿ ಅಮ್ಮ. ಅಪ್ಪ ಅಪ್ಪ ಏನೋ ನನ್ ಮಗನೇ, ಅಮ್ಮ ಕರಿತಿದ್ದಾರೆ. ಏಯ್ ನಾನು ಗಂಡ ಕಣೋ, ನನ್ನ ಹೆಂಡತಿ ಕರಿತಿದ್ದಾಳೆ ಅಂತ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ಹೆಂಡತಿಗೆ ಗಂಡನ ಹತ್ರ ಬಂದು ಮಾತಾಡೋಕ್ ಹೇಳಿ ಹೋಗಲ್ಲ. ನೋಡಿದ್ಯಾ, ಹೊಸ ಶರ್ಟ್ ಕೂಡ ಹಾಕೊಂಡಿದ್ದಾನೆ. ಇವನು ಬರ್ತಾ ಬರ್ತಾ ಬದಲಾಗ್ತಾ ಇದ್ದಾನೆ. ಇರು, ನಮ್ಮಪ್ಪ ಯಾಕೆ ಬದಲಾಗ್ತಾರೆ? ನೋಡ್ದ್ಯಾ ಹೇಗ್ ಮಾತಾಡ್ತಾ ಇದ್ದಾನೆ ಅಂತ. ಏನ್ರಿ ನಟರಾಜ್ ಅವ್ರ? ಏನ್ರಿ ಕನಕಲಕ್ಷ್ಮಿ ಅವ್ರೆ, ನೀವು ಹೊಸ ಸಿನಿಮಾ ನೋಡಿ ಇತಿಹಾಸನ ಮರ್ತಂಗ್ ಕಾಣ್ತದ. ಒಂದ್ ಸ್ವಲ್ಪ ಈ ಕಡೆ ಬರ್ರಿ ಸರ. ಸರಿ ಹೋದ್ರೆ ಹೋಯ್ತು ಬಿಡು, ಬರ್ತೀನಿ. ಬರ್ರಿ. ಏನು ನಾ ಇಲ್ಲಿಂದ ಕರೆದ್ರ ನೀ ಅಲ್ಲ ಕುಂತ ಗಂಡ ನಾ ಯಾಕೆ ಬರಬೇಕ ಅಂತ ಹೇಳಕತ್ತಿ? ಮತ್ತಿನೇನು? ಗಂಡ ಗಂಡ ಅಂದ್ರೆ ಹ್ಯಾಂಗ? ಇದೆಂತ ಹುಚ್ಚು ಪ್ರಶ್ನೆ. ನಿನ್ನ ಕೊರಳಿಗೆ 3 ಗಂಟೆ ಹಾಕಿದ್ದಕ್ಕೆ ನಾನು ಗಂಡ, 3 ಮಕ್ಕಳು ಹುಟ್ಟಿದ್ದಕ್ಕೆ ನಾನು ತಂದೆ. ಆಹಾ, 3 ಗಂಟೆ ಹಾಕಿದ್ರೆ ಗಂಡ, 3 ಮಕ್ಕಳು ಹಡಿದ್ರೆ ತಂದೆ ಆತ. ಗಳಿಸಿದ್ರೆ ಹೌದಲ್ಲ ಗಂಡಸ ಅನ್ಸ್ಕೊಳ್ಳೋದ. ಈ ಕುಟುಂಬದವನಾಗಿ, ಈ ಮನಿ ಗಂಡಸಾಗಿ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಕೊಡ್ತೀನಿ ನನ್ನ ಕೈಯಾಗ? ಅದು ನಿನ್ನ ಕಡಿ ಈಗ ಉಗುಳ ನುಂಗಕ್ಕೂ ಸಹಿತ ಈಗ ನಿನ್ನ ಬಾಯಾಗ ಉಗಳಿಲ್ಲ. ನೀನ ಏನ ದೊಡ್ಡ ಮಾತಾಡವ? ಅಂದ್ರೆ ಅದು ನೋಡ, ಬಿಳಿ ಲುಂಗಿ ಉಟ್ಕೊಂಡ್ ಶೋಕಿ ಮಾಡಿದ್ ಸಾಕ, ಮಧ್ಯಾಹ್ನ ನಮ್ಗೇನು ಉಪವಾಸ ಹಾಕ್ಬೇಕಂತಿದಿ? ಹೋಗಿ ಅಡಿಗೆ ಮಾಡೋದಿಲ್ಲ? ಅಡ್ಗೆನ ಅದು ಹೇಳಿನಲ್ಲ, ಒಂದ್ ಸಂಪಾದನೆ ಮಾಡಿ ರೊಕ್ಕ ತಂದ್ ಕೈಯಾಗಿಡ, ಇಲ್ಲ ಅಂದ್ರ ಅದಕ್ ತಕ್ಕಂಗ ಮನೆಯ ಕೆಲ್ಸ ಮಾಡ. ನೀ ಸಂಪಾದನೆ ಮಾಡಿ ರೊಕ್ಕ ಹೆಂಗೋ ತರಂಗಿಲ್ಲ ಖರೆ, ಹೋಗಿ ಸೌಟ್ ತಿರ್ಗಸ. ನಿನ್ನೆಲ್ಲ ಮಾಡ್ತೀನಿ ಅಂತ ಜೋರಾಗಿ ಹಾರಾಡ್ತಿದ್ದೆಲ್ಲ, ಈಗೆಲ್ಲೋತು? ಮಾಡ್ತೀನಿ. ಒಂದೇ ಒಂದಿನ ಹೊಸ ಬಟ್ಟೆ ಹಾಕೋದಕ್ಕೆ ಇವ್ರ ಕಣ್ಣು ಕುಕ್ಕುತ್ತೆ. ಮಾಡ್ತೀನಿ. ಏನ್ರಿ, ಬನ್ರಿ, ಇಲ್ಲಿ ಕೆಲ್ಸ ಇದೆ. ಏಯ್, ನಾನಿಲ್ ಮಾತಾಡಕತ್ತೀನಲ್ಲ, ಎಲ್ಲಿ ಕರಿಯಕತ್ತಿ? ನನ್ ಗಂಡನ್ ಹತ್ರ ನನಗೆ ಕೆಲ್ಸ ಇದೆ. ನಾನು ನನ್ ಗಂಡಂಗೆ ಸ್ವಲ್ಪ ಕೆಲ್ಸ ಹೇಳ್ಬೇಕಲ್ವಾ? ನಾನು ಹೆತ್ತ ತಾಯಿ ಅದೀನಿ, ನನಗೂ ಸ್ವಲ್ಪ ಕೆಲ್ಸ ಇರ್ತೈತಿ. ಇವಂಗ ನಾನು ಕೆಲ್ಸ ಹೇಳ್ಬೇಕ. ಏಯ್, ಇವತ್ ನಿಂದ ಮಾವನ ಹತ್ರ ಲಿಸ್ಟ್ ತಗೊಂಡ ಮಾರ್ಕೆಟ್ ಹೋಗಿ ವಸೂಲಿ ಮಾಡ್ಕೊಬಾ. ಅದೇಂಗ್ ಮಾಡ್ಬಿಡ್ತಾರೆ? ಇಲ್ಲಿ ನಮ್ ಕೆಲ್ಸ ಇದೆ. ನೀವ್ ನಿಮ್ ಗಂಡಂಗ್ ಹೇಗ್ ಕೆಲ್ಸ ಕೊಡ್ತಿರೋ, ನಾನು ಹಾಗೆ ನನ್ ಗಂಡಂಗ್ ಕೆಲ್ಸ ಕೊಡ್ಬೇಕಲ್ವಾ? ಅಂದ್ರ ನನ್ನ ಮಗ ನನ್ ಕೆಲ್ಸ ಮಾಡೋದಕ್ಕಿರುವುದಿಲ್ಲ? ಸಂಪಾದಿಸ್ಬೇಕು ಅಂದ್ರಿ ಅಲ್ಲ, ಈಗ ಅವ್ರ ಪರವಾಗಿ ನಾನೇ ಸಂಪಾದನೆ ಮಾಡ್ತಿರೋದ್ರಿಂದ ನಾನ್ ಹೇಳೋ ಕೆಲ್ಸಗಳನ್ನ ಅವರು ಮಾಡ್ಬೇಕು. ಏ ಗೋವಿಂದ, ನಿಮ್ಮ ಅವ್ವನ್ ಮಾತ್ ಕೇಳ್ತಿ ಇಲ್ಲ? ಗೋವಿಂದ, ಹೆಂಡತಿ ಮಾತ್ ಕೇಳ್ತೀಯೋ ಇಲ್ವೋ? ಹೇಳ. ಏನ್ ಕೇಳೋದು? ಇಬ್ರು ಮಾತು ಕೇಳ್ತೀನಿ. ಲೇ, ಈ ಡಬಲ್ ಗಮ್ ಬೇಡ, ಯಾರಾದ್ರೂ ಒಬ್ಬರ ಜೊತೆ ನಿಲ್ಲೋ. ಹೇಯ್, ನಾನು ಯಾರ ಮಾತು ಕೇಳೋದು? ಹೆಂಡತಿ ಮಾತು ಅಪ್ಪ. ಹಾಗಾದ್ರೆ ನೀನೇನ್ ಮಾಡ್ಬೇಕು? ನಿನ್ ಹೆಂಡತಿ ಮಾತು ಕೇಳ್ಬೇಕು. ಅಂದ್ರ ನಾ ಹೇಳಿದ್ ಕೇಳಂಗಿಲ್ಲ? ಖಂಡಿತವಾಗ್ಲೂ ಮಾಡ್ತೀನಮ್ಮ. ನಾನು ಫ್ರೀ ಆಗಿದ್ದಾಗ ಹೇಳ್ತೀನಿ ಬಿಡು. ಸಾಕ್ ಬಿಡು. ನಿಮ್ಮ ಅಮ್ಮನ ಜೊತೆ ಕಷ್ಟ ಸುಖ ಮಾತಾಡಿದ್ ಸಾಕು. ಹೋಗಿ ಮೊದ್ಲು ಆ ಅಡ್ಗೆ ಕೆಲ್ಸ ನೋಡು. ಇನ್ನ ಹೊಸ ಬಟ್ಟೆ ಹಾಕೊಂಡು ಟಿಂಗ್ ಟಿಂಗ್ ಅಂತ ಓಡಾಡಿದ್ ಸಾಕು. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಅಡ್ಗೆ ಮಾಡೋದ್ ನೋಡು. ಏನೇನೇನೇನ? ನನ್ನ ಮಗ ಹೋಗಿ ಅಡ್ಗೆ ಮಾಡ್ಬೇಕಾ? ಏನ್ ಅನ್ಕೊಂಡಿಯೇನಿ? ಅವ ನನ್ನ ಮಗ, ನಿನ್ ಗಂಡ. ಆಗ್ಲೇ ನನ್ ಗಂಡ ಅಂತ ಒಂದು ಡೈಲಾಗ್ ಹೇಳಿದಕ್ಕೆ ಅಡ್ಗೆ ಮಾಡಿ ಹೋಗು ಅಂದೆ. ಇವನ್ ಮಾಡಂಗಿಲ್ವಾ? ನಿಮ್ ಮಗ ನನ್ನ ಗಂಡ ಆಗಿರೋದಕ್ಕೆ ನಾನ್ ನಿಮ್ ಸೊಸೆ ಆಗಿರೋದು. ಆದ್ರೆ ಸಂಪಾದಿಸೋಂತ ಮಗನ ನೀವ್ ಸಾಕಿಲ್ವಲ್ಲ? ಈಗ ಪಡ್ಬಾರ್ದ್ ಪಾಟ್ಪಟ್ಟು ವ್ಯಾಪಾರ ಮಾಡ್ತಿರೋದ್ ನಾನೇ ಅಲ್ವಾ? ನಾನ್ ವ್ಯಾಪಾರ ಮಾಡ್ತಿರುವಾಗ ನನ್ ಗಂಡ ಕೂತ್ಕೊಂಡು ಏನ್ ಮಾಡ್ಬೇಕು? ಅವನ ಕೈಯಾಗ ಎಲ್ಲಾ ಕೆಲಸನು ಮಾಡಿಸ್ಕೊಳಕತ್ತಿಯಲ್ಲ ನಿನ್ನ ವ್ಯವಹಾರಕ್ಕ. ಪತ್ರ ಬರೆಯಕತ್ಯಾನ, ಫೋಟೋ ತೆಗಿಯಕತ್ಯಾನ, ಇನ್ನು ಏನೇನೋ ಮಾಡಕತ್ಯಾನ. ಅದೆಲ್ಲ ಚಿಕ್ಕ ಚಿಕ್ಕ ಕೆಲ್ಸಗಳು.
ಆದ್ರೂ ನನ್ ಗಂಡಂಗೆ ಯಾವ ಕೆಲ್ಸ ಕೊಡ್ಬೇಕು ಯಾವ ಕೆಲ್ಸ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನು, ನೀವಲ್ಲ. ಇಲ್ ನೋಡ್ರಿ, ಹಾ ಯಜಮಾನ್ತಿ. ಇನ್ನೊಂದ್ ಅರ್ಧ ಗಂಟೆಲಿ ಅಡ್ಗೆ ರೆಡಿ ಆಗ್ಬಿಡ್ಬೇಕು. ನನ್ಗಂತೂ ಸಿಕ್ಕಾಪಟ್ಟೆ ಹಸು ಆಗ್ತಿದೆ. ಸ್ವಲ್ಪ ನೋಡಿ ಮಾಡಿ ಅಡ್ಗೆ ಮಾಡು. ರೇಷನ್ ಇದೆ ಅಂತ ಇರ್ಬರೋದೆಲ್ಲ ಹಾಕ್ಬಿಡ್ಬೇಡ. ನೋಡಿ ಸ್ವಲ್ಪ ಯೂಸ್ ಮಾಡು. ಬೇರೆಯವ್ರನ್ನ ನೋಡಿ ನಾವು ಕಲ್ತ್ಕೋಬೇಕು. ನಮಗಿಷ್ಟಿನ ಬುದ್ಧಿ ಇಲ್ದೆ ಹೆಂಗ್ ಬೇಕೋ ಹಂಗ್ ಖರ್ಚು ಮಾಡ್ತಿದ್ವಿ. ಇನ್ಮೇಲಿಂದ 1 ರೂಪಾಯಿ ಕೂಡಿಡ್ಬೇಕು. ನಾವು ಕೂಡ ದುಡ್ಡನ್ನ ಜಾಸ್ತಿ ಸಂಪಾದಿಸ್ಬೇಕು. ಅಯ್ಯಯ್ಯೋ, ಇದೇನಿದು? ನನ್ನ ಸೊಸೆನೂ ಜಿಪುಣಿ ಆಗ್ತಿದ್ದಾಳಲ್ಲ. ಸರಿ, ಹಂಗೆ ನೋಡ್ಕೊಂಡು ಮಾಡ್ತೀನಿ ಬಿಡು. ನೋಡ್ ಅಡ್ಗೆ ಮಾಡೋದಲ್ಲ, ನೀನೇ ನೋಡಿ ಅಡ್ಗೆ ಮಾಡ್ಬೇಕು. ಇರೋ ಬರೋದೆಲ್ಲ ಹಾಕ್ಬೇಡ. ಏಯ್ ನಾಚಿಕೆ ಇಲ್ಲ ನಿನಗ? ನಿನ್ ಹೆಂಡತಿ ಹೋಗಂತ ಹೇಳಿದ್ರ ಹೋಗಿ ಅಡ್ಗೆ ಮಾಡ್ತಿ? ಹೆಂಡತಿ ಹೇಳಿದ್ ಕೇಳಬೇಕು ಅಂದಿದ್ದಾರೆ ದೊಡ್ಡವರು. ನಾನು ಹೋಗ್ತೀನಿ. ಹೋಗ್ತೀನಿ ಅಂತ ಇಲ್ಲೇ ಕಂಬದ ತರ ನಿಂತಿದ್ಯಲ್ಲ. ಹೋಗ್ತೀನಿ. ಏಯ್, ಎಲ್ಲಿಗೆ? ಬಟ್ಟೆ ಬದಲಾಯಿಸು, ಹೋಗು. ಆ, ಕನಕ, ನಾನು ಹೋಗಿ ಚೇಂಜ್ ಮಾಡ್ಕೊಳ್ಳ ಬಟ್ಟೆನ. ಏಯ್, ಏನೋ ಒಂದ್ ಮಾಡಿ ಹೋಗ ಕಡೆ. ಅಪ್ಪ. ಹಾ, ಬಾ ವೆಲ್ಕಮ್ ಟು ದ ಕ್ಲಬ್. ಹೇಯ್, ಈಗ ನೀನ್ ನೋಡ್ತಾ ಇದ್ರೆ ಸೇಮ್ ನಿನ್ ವಯಸ್ಸಲ್ಲಿ ನಾನ್ ಹೆಂಗಿದ್ನೋ ಹಂಗೆ ಇದೆಯಾ. ಅಪ್ಪ ಜರ್ಗು, ನಾನು ಮಾಡ್ತೀನಿ. ಏಯ್, ಏನ್ ಮಾಡ್ತೀಯೋ? ಬೇಡ, ನಾನ್ ಮಾಡ್ತೀನಿ. ನೋಡು, ನನಗೆ ಹೇಳಿರೋ ಕೆಲ್ಸನ ನಾನೇ ಮಾಡ್ಬೇಕು. ನಾನೇ ಈರುಳ್ಳಿ ಕಟ್ ಮಾಡ್ಬೇಕು. ಹಾ, ಕಟ್ ಮಾಡು. ಈರುಳ್ಳಿಗಿರೋ ಮಹತ್ವ ನಿಮ್ಮ ಅಮ್ಮಂಗೂ ಇಲ್ಲ ಕಣೋ. ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಅಮ್ಮನಿಗಿಂತ ಈರುಳ್ಳಿನೇ ಬೆಟ್ರು ಕಣೋ. ಅಪ್ಪ, ಏನಪ್ಪ ನೀನು? ನೋಡ್ದ್ಯಾನೋ, ಈಗ ಅಡ್ಗೆ ಮನೆಗೆ ಬಂದು ಅವಳ ಪರಿಸ್ಥಿತಿ ಬರ್ತದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಣ. ಏನಾಯ್ತು? ನಾನಾಗ್ಲೇ ಬೇಕು ಅಂತ ಅತ್ತೆ ಮುಂದೆ ನಿಮ್ಮನ್ನು ಬೆದರಿಸಿ ಇಲ್ಲಿಗೆ ಕಳ್ಸ್ದೆ. ಇಲ್ಲಿಗೆ ಬಂದು ಅಳ್ತಾ ಇದ್ಯಾ? ಹಲೋ, ಯಾರು ಕಣ್ಣೀರ್ ಹಾಕ್ತಾ ಇರೋದು? ಇದು ಈರುಳ್ಳಿ ಎಫೆಕ್ಟ್. ಹೆಚ್ಚ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಎಲ್ಲಿ ಜಾಗ ಬಿಡು, ನಾನ್ ಮಾಡ್ತೀನಿ ಬಾ. ನೀನ್ ಯಾಕೆ ಮಾಡ್ತೀಯ? ನನ್ ಕೆಲ್ಸ ನಾನೇ ಮಾಡ್ತೀನಿ. ಬಿಡು, ನಾನೇ ಮಾಡ್ತೀನಿ. ಅಯ್ಯೋ ಬೇಡ, ನಾನೇ ಮಾಡ್ತೀನಿ. ನೀನ್ ಸುಮ್ನೆ ಹಾಗೆ ನಿಂತ್ಕೋ. ಅತ್ತೆ ನೋಡ್ಲಿ ಅಂತ ನಿನ್ನ ಸುಮ್ನೆ ಕಿಚನ್ ಕಡೆ ಕಳಿಸ್ದೆ. ಅವ್ರಿಗೂ ಗೊತ್ತಾಗ್ಬೇಕಲ್ಲ. ಈಗ ಅತ್ತೆ ಇಲ್ವಲ್ಲ, ನಾನೇ ಮಾಡ್ತೀನಿ. ಏನು ಬೇಡ, ನಾನೇ ಮಾಡ್ತೀನಿ. ಏನು, ಈಗ ನಾನು ಅಡ್ಗೆ ಮಾಡು ಅಂದೆ ಅಂತ ಕೋಪದಲ್ಲಿ ಹೀಗೆಲ್ಲ ಮಾಡ್ತಿದ್ಯಾ? ಇಲ್ಲ ಗೀತಾ, ಆ ಥರ ನಮ್ಮ ಅಪ್ಪನ್ಗೆ ನಾನು ಕನಿಷ್ಠ ಪಕ್ಷ 3 ಸಲನಾದ್ರೂ ನನ್ನ ಕೈಯಾರೆ ಅಡುಗೆ ಮಾಡಿ ಆ ಋಣನ ಸ್ವಲ್ಪನಾದ್ರೂ ತೀರಿಸ್ಬೇಕು ಅಲ್ವಾ? ಸರಿ, ನಿನ್ನ ಆಸೆ ಪಟ್ಟಂಗೆ ಆಗ್ಲಿ. ಮೊದಲನೇ ದಿನಾನೇ ಕಷ್ಟಪಡ್ಬೇಡ. ನಿನಗೆ ಅಡ್ಗೆ ಪಡ್ಗೆ ಎಲ್ಲ ಆಗಲ್ಲ. ಏನೋ ಈರುಳ್ಳಿ ಟೊಮ್ಯಾಟೊ ಅಂದ್ರೆ ಕಟ್ ಮಾಡಿ ಬಿಸಾಕ್ತಿಯ, ಆದ್ರೆ ಅದಾದ್ಮೇಲೆ ಅಡ್ಗೆ ಪೂರ್ತಿ ಹಾಳಾಗುತ್ತೆ. ನಾನ್ ಮಾಡ್ಕೊಡ್ತೀನಿ ಬಿಡು. ಇಲ್ಲ ಅಪ್ಪ, ನಂಗೆ ಅಡುಗೆ ಮಾಡೋದು ಹೇಳ್ಕೊಡ್ತೀಯೋ ಇಲ್ವೋ? ಕಲಿಸ್ತೀನಿ ಕಣ, ಯಾಕ ಕಲ್ಸಲ್ಲ? ಇವಾಗ ಗಂಡ ಅನ್ನೋನು ನಳ ಮಹಾರಾಜನಿಗೆ ಸಮ. ನಾವು ಮಾಡದೆ ಇನ್ಯಾರು ಅಡ್ಗೆ ಮಾಡ್ತಾರೆ? ನಮ್ಮಷ್ಟು ಚೆನ್ನಾಗಿ ಅಡ್ಗೆ ಮಾಡೋರು ಯಾರೂ ಇಲ್ಲ. ನೀನು ಸೂಪರ್ ಮಾಡುವಂತೆ ನಾನು ಹೇಳ್ತೀನಿ, ನೀನು ಅದನ್ನು ಫಾಲೋ ಮಾಡು ಸಾಕು. ಇವಾಗ ಈರುಳ್ಳಿನ ಕಟ್ ಮಾಡ್ತೀಯಲ್ಲ, ಟೊಮೆಟೊನು ಸ್ವಲ್ಪ ಕಟ್ ಆಗಿದೆ, ಇನ್ನೂ ಸ್ವಲ್ಪ ಕಟ್ ಮಾಡು. ಏನ್ ಮಾಡೋಣ ಅಂತ ಹೇಳ್ತೀಯಾ? ನೀನೇ ಹೇಳ್ಬೇಕು ಅಪ್ಪ, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಬೆಂಡೆಕಾಯಿ ಇದೆ, ಬದನೆಕಾಯಿ ಇದೆ, ನಮ್ಮನೇಲಿ ಚಿಕನ್ ಅಂತೂ ಇಲ್ಲ.
ಅದನ್ನೇ ಚಿಕನ್ ಅನ್ಕೊಂಡು ಆ ರುಚಿ ಬರೋ ಹಾಗೆ ಅಡ್ಗೆ ಮಾಡೋಣ. ಏನ್ ಮಾವ ಏನ್ ನಡೆಸ್ತಿದ್ದೀರಾ ಇಲ್ಲಿ? ನಿಮ್ ಮಗನ್ಗೆ ಇಲ್ಲಿ ಅಡ್ಗೆ ಮಾಡಿ ಅಂತ ಕಳ್ಸ್ಕೊಟ್ರೆ ನೀವಿಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೀರಾ? ಏನು ನಿಮ್ ಮಗನ್ ಪರವಾಗಿ ನೀವ್ ಅಡ್ಗೆ ಮಾಡಿ ಮ್ಯಾನೇಜ್ ಮಾಡೋಣ ಅನ್ಕೊಂಡಿದ್ದೀರಾ? ಅವೆಲ್ಲ ನಡೆಯಕ್ಕಿಲ್ಲ.